ನೈಟ್ ಟೈಮ್ ಹೇಗಪ್ಪ ಮಗುನ ಮಲಗಿಸೋದು ಅಂಡ್ ಯಾಕೆ ಹಾಲು ಕೊಡಬಾರ್ದು. ಮಕ್ಕಳು ಎದೋಳೋದು ಹಸುವಿಂದ ಅಲ್ಲ. ಹಸು ಹಾಲಾಗ್ಲಿ ನೈಟ್ ಟೈಮು ಅಥವಾ ಫಾರ್ಮುಲಾ ಮಿಲ್ಕ್ ಆಗಿ ಬ್ರೆಸ್ಟ್ ಫೀಡಿಂಗ್ ನೀವು ಮಾಡ್ತಿದ್ರೆ ಅಥವಾ ಫಾರ್ಮುಲಾ ಫೀಡಿಂಗ್ ನೀವು ಮಾಡ್ತಿದ್ರೆ ಆಗಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮಗುಗೆ ಹಣ್ಣು ಅಥವಾ ಹಾಲನ್ನ ಕೊಟ್ಟು ಮಲಗಿಸಿ. ನೈಟ್ ಟೈಮ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಫುಡ್ ಬೇಕು, ಮಗುನ ಎದೆ ಮೇಲೆ ಹಾಕೊಂಡು ಟೂತ್ ಡಿಕೆ ಆಗ್ಬಿಡತ್ತೆ. ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಣ್ಣಾಗ್ಲಿ ಏನನ್ನು ಕೊಡಕ್ ಹೋಗ್ಬಿಡಿ. ಅದಾಗಿಲ್ಲ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಇದೆ ಇಲ್ಲಿ ಬೆಂಡೆಕಾಯಿ, ಅದನ್ನಲ್ಲಿ ಬೌಲಿಗೆ ಹಾಕ್ಬಿಡಿ. ಆ ಬೌಲಿಗೆ ಹಾಕಿ, ಆ ಬೌಲಿಗೆ ಹಾಕಿ. ತಗೊಳ್ಳಿ, ಇದನ್ನು ತಗೊಳ್ಳಿ, ಈ ಬೆಂಡೆಕಾಯಿ ತಗೊಳ್ಳಿ. ಪ್ರಿಂಟ್ ಮಾಡಿ. ಈಗ ಇಟ್ಸ್ ಓಕೆ, ನಾವು ವಾಶ್ ಮಾಡ್ಬೋದು, ಆಮೇಲೆ ಏನಾಗಲ್ಲ. ಪ್ರಿಂಟ್ ಮಾಡಿ, ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ. ಹಲೋ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್. ಅದಿತಿ ಜೊತೆ ನಾನು ಪ್ರಿಂಟಿಂಗ್ ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಬಗ್ಗೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಅಂತಂದರೆ ಸಾಕಷ್ಟು ಅಮ್ಮಂದಿರಿಗೆ ಗೊತ್ತೇ ಇಲ್ಲ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಮಕ್ಕಳಿಗೆ ಮನೆಯಲ್ಲೇ ಮಾಡಿಸುವಂತಹ ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡಿದ್ದೀನಿ. ರೈಮ್ಸು, ಸ್ಟೋರೀಸು ಇದನ್ನೆಲ್ಲನೂ ಅಪ್ಲೋಡ್ ಮಾಡ್ತಿದ್ದೀನಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಈ ಆ್ಯಕ್ಟಿವಿಟಿ ಏನು ಅಂತಂದರೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಈ ಆ್ಯಕ್ಟಿವಿಟಿನ ಮಾಡಿಸ್ಬೇಕು, ಏನೆಲ್ಲ ಬೆನಿಫಿಟ್ಸು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೇ ರೀತಿ ಸಾಕಷ್ಟು ಮೈಲ್ ಸ್ಟೋನ್ಸ್ಗೆ ಹೆಲ್ಪ್ ಆಗುವಂತಹ ವೀಡಿಯೋಸ್, ಗ್ರಾಸ್ ಮೋಟರ್, ಫೈನ್ ಮೋಟರ್ ಆ್ಯಂಡ್ ಲ್ಯಾಂಗ್ವೇಜ್ಗೆ ಸಾಕಷ್ಟು ಆ್ಯಕ್ಟಿವಿಟೀಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋಸ್ ಬೇಕು ಅಂತಂದರೆ ನಿಮ್ಮ ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡಬೇಕು, ಅದಿತಿಗೆ ಸ್ಕ್ರೀನ್ ಟೈಮ್ ಅಡಿಕ್ಷನ್ ಇಲ್ಲ, ಅದಿತಿನ ಹೇಗೆ ನಾನು ಎಂಗೇಜ್ ಮಾಡ್ತೀನಿ ವಿತೌಟ್ ಸ್ಕ್ರೀನ್ ಆ್ಯಕ್ಟಿವಿಟೀಸ್ ವೈಸ್ ಅಂತ ನಾನು ಈ ಒಂದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ನೋಡಿಲ್ಲ ಅಂತಂದರೆ ನೋಡಿ. ಯಾಕಂತಂದರೆ ಈ ಅರ್ಲಿ ಇಯರ್ಸ್ ಇಸ್ ದ ಬೆಸ್ಟ್ ಇಯರ್ಸ್. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ರ್ಯಾಪಿಡಾಗಿ ಆಗ್ತಿರುತ್ತೆ. 90% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ 6 ವರ್ಷದೊಳಗಡೆ ಆಗಿಬಿಡುತ್ತೆ. ಸೊ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಒಂದು ಮೈಲ್ ಸ್ಟೋನ್ನ ರೀಚ್ ಮಾಡೋದಕ್ಕೆ ಸಾಕಷ್ಟು ನಾವು ಆ್ಯಸ್ ಅ ಪೇರೆಂಟಾಗಿ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ನ ಆ್ಯಂಡ್ ಈ ರೀತಿ ಅರ್ಲಿ ಲರ್ನಿಂಗ್ನ ನಾವು ಮಕ್ಕಳಿಗೆ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಪೆನ್ಸಿಲ್ ಹಿಡಿಯುವ ಮುಂಚೆ ಅಂತ ಒಂದು ಸೀರೀಸ್ ಸಹ ಮಾಡ್ತಿದ್ದೀನಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ. ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಹೋಮ್ ಸ್ಕೂಲಿಂಗ್ಗೆ ಮಕ್ಕಳಿಗೆ ಏನಂತ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಸಾಕಷ್ಟು ಒಂದು ಉಪಯುಕ್ತ ಮಾಹಿತಿ ನೀವು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮಕ್ಕಳಿಗಾಗಿ ನೋಡ್ಬೋದು. ಎಸ್, ಪೇಂಟಿಂಗ್ ಆ್ಯಕ್ಟಿವಿಟಿ ಆಯಿತು. ಅದಿತಿನ ಫ್ರೆಶ್ ಅಪ್ ಮಾಡಿ ಹಾಲು ಕಾಯಿಸಕ್ಕೆ ಇಟ್ಟಿದ್ದೀನಿ. ಹಾಲು ಕುಡಿದ್ಬಿಟ್ಟು ಮುಂದಿನ ಕೆಲಸ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನನ್ನ ಅದಿತಿ ಒಂದು ನಿಮಿಷ. ಇವತ್ತಿನ ವ್ಲಾಗಲ್ಲಿ ನಾನು ಏನನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ವೀನಿಂಗ್. ನನಗೂ ತುಂಬ ಭಯ ಇತ್ತು. ಹೇಗಪ್ಪ ನಿಜವಾಗ್ಲೂ ಅದಿತಿಗೆ ಹೇಗೆ ಅಂತಂದರೆ ಬಾಬು ಅಂತಂದರೆ ಅದಿತಿ ಎದೆ ಹಾಲನ್ನ ಕರೆಯೋದು ಬಾಬು ಬಾಬು ಅಂತ ಕರಿತಾ ಇದ್ರು. ಯಾಕೆ ಅವ್ರು ಬಾಬು ಅಂತ ಕರಿತಿದ್ರು, ಯಾಕಪ್ಪ ಬಾಬು ಅಂತ ಕರಿತಿದ್ರು ಅವ್ರು ಈಗಲೂ ಅಷ್ಟೇ. ಈಗ ಕೇಳ್ತೀನಿ ನೋಡಿ, ಅದಿತಿ ಪಾಪು ಹುಟ್ಟಿದ ಮೇಲೆ ಪಾಪು ಹಾಲು ಕುಡಿತಾರೆ. ಪಾಪುದಲ್ವಾ? ನೀವು 2 years ಕುಡ್ದಿದ್ದೀರಾ ಅಲ್ವಾ? ಪಾಪುದಲ್ವಾ ಅದು? ಪಾಪುಗೆ ಯಾವ್ದು ಹಾಲು ಕೊಡೋದು? ಮತ್ತೆ ಪಾಪು ಏನ್ ಮಾಡುತ್ತೆ? ಫ್ರಿಜ್ಜಲ್ಲಿರೋ ಹಾಲು ಕುಡಿಯುತ್ತಂತೆ ಪಾಪು. ಅದಿತಿ ಮಾತ್ರ ನಾನು ಎದೆ ಹಾಲು ಕುಡಿತಾರಂತೆ. ಎಂತ ಸ್ಮಾರ್ಟ್ ಬೇಬಿ ಇದ್ದಾರೆ ಇವರು. ಬಾಬು ಹೇಗೆ ಗೊತ್ತಾ, ಇದನ್ನ ನಾನು ಬೂಬಿ ಅಂತ ಕರಿತಿದ್ದೆ. ಸೊ ಬೂಬಿ ಕುಡಿಸ್ತೀನಿ ಅದಿತಿಗೆ ಅಂತಂದ್ರೆ ಮಾತು ಬರೋದಕ್ಕಿಂತ ಮುಂಚೆನೆ ನಾವು ಮಕ್ಳ ಜೊತೆ ಜಾಸ್ತಿ ಕನೆಕ್ಟ್ ಆಗ್ಬಿಟ್ಟಿರ್ತೀವಿ, ಮಾತಾಡ್ತಿರ್ತೀವಿ ಅಲ್ವಾ. ಅದಿತಿ ನೋ, you should not do that. You should not do that. ಇನ್ನೂ ಏನಂತ ಹೇಳೋದು, ಬಿಡಿಸಿದ್ರು ಮಕ್ಳಿಗೆ ಅದು ನೆನಪಿದ್ದೇ ಇರತ್ತೆ. ಸೊ ಬೂಬಿ ಅಂತ ಕರಿತಿದ್ದೆ. ಮಕ್ಳಿಗೆ ಮಾತು ಬರೋದಕ್ಕಿಂತ ಮುಂಚೆನೇ ನಾವು ಕನೆಕ್ಟ್ ಆಗಿ ತುಂಬಾ ಮಾತಾಡ್ತಿರ್ತೀವಿ ಅಲ್ವಾ. ಸೊ ಬೂಬಿ ಅದಿತಿ ಮಾತು ಬಂದಿದ ತಕ್ಷಣ ಅದನ್ನ ಬೂಬಿ ಅಂತ ಕೇಳಿಸ್ಕೊಂಡಿರೋದನ್ನ ಅವರ ಒಂದು ವ್ಯಾಕ್ಯಾಬ್ಯುಲರಿಯಲ್ಲಿ ಬಾಬು ಅಂತ ಕರೀತಾರೆ. ಸೊ ಅದನ್ನೇ ಕಂಟಿನ್ಯೂಸ್ ಆಗೋಯ್ತು. ಎಲ್ಲೇ ಇದ್ರು ಅಮ್ಮ ನಂಗೆ ಬಾಬು ಬೇಕು, ಬಾಬು ಕುಡಿಸಿ ಈ ರೀತಿ. ಸೊ ಬ್ರೆಸ್ಟ್ ಫೀಡಿಂಗ್ ಬಿಡಿಸಿದ ಮೇಲೆ ಒಂದು ತರ ಟೆನ್ಷನ್ ಆಗುತ್ತೆ. ಒಂಥರ ಟೆನ್ಷನ್ ಏನು ಮಾಮೀಸ್ಗೆ ಅಂತಂದ್ರೆ ನೈಟ್ ಟೈಮ್ ಹೇಗಪ್ಪ ಮಗುನ ಮಲಗಿಸೋದು, ಹಾಲು ಕೊಡ್ಬೇಕಾ ಅಥವಾ ಹೇಗೆ ಮಲಗಿಸ್ಬೇಕು ಅನ್ನೋದು ಸಾಕಷ್ಟು ಅಮ್ಮಂದಿರಿಗೆ ಯೋಚನೆ ಇರುತ್ತೆ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಬಿಡಿಸಿದ ಮೇಲೆ ದಯವಿಟ್ಟು ಯಾವುದೇ ರೀತಿ ಹಸು ಹಾಲಾಗ್ಲಿ ನೈಟ್ ಟೈಮು ಅಥವಾ ಫಾರ್ಮುಲಾ ಮಿಲ್ಕ್ ಆಗಲಿ ಹಣ್ಣಾಗ್ಲಿ
ಏನನ್ನು ಕೊಡೋಕೆ ಹೋಗ್ಬಿಡಿ. ಸಾಕಷ್ಟು ಮಿಸ್ಟೇಕ್ಸ್ಗಳಿದೆ ಪೇರೆಂಟ್ಸ್ ಮಾಡುವಂತಹ ಮಿಸ್ಟೇಕ್ಸ್. ಯಾವ ಮಿಸ್ಟೇಕ್ಸ್ನ ಮಾಡಿದ್ರೆ ಮಕ್ಕಳು ತುಂಬ ಅಳ್ತಾರೆ, ರಗಳೆ ಮಾಡ್ತಾರೆ, ಮಲ್ಕೊಳ್ಳೋದಿಲ್ಲ, ಅದೆಲ್ಲ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಯಾಕೆ ಹಾಲು ಕೊಡಬಾರ್ದು, ಹಾಲು ಕೊಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಅಂತಲೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಏನೇನು ಟಿಪ್ಸ್ನ ಫಾಲೋ ಮಾಡ್ತಿದ್ದೆ ಅಂತಲೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಿತಿ ನಾನು ಮಂಗಳವಾರ ಬಿಡಿಸೋದಕ್ಕೆ ಶುರು ಮಾಡಿದ್ದು. ಸೋಮವಾರ ಫೈನಲಿ ಡಿಸೈಡ್ ಮಾಡಿ ಇಟ್ ವಾಸ್ ಯಾವ ಹಬ್ಬಕ್ಕಂದ ಅದು? ಯಾವ ಹಬ್ಬ? ಭಾನುವಾರ ಅಲ್ಲ, ದೀಪಾವಳಿ ಹಬ್ಬದ ಟೈಮು. ಸೊ ಸೋಮವಾರ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಯಾಕೋ ಮನ್ಸಾಗ್ಲ, ಇವತ್ತು ಒಂದಿನ ಮನ್ಸು ತೃಪ್ತಿಯಾಗಿ ಕುಡಿಸೋಣ ಅಂತ ಅಂದ್ಬಿಟ್ಟು ಸೋಮವಾರ ತಿರ್ಗಾ ರೀಸ್ಟಾರ್ಟ್ ಮಾಡಿಬಿಟ್ಟು ಮಂಗಳವಾರ ಕಂಪಲ್ಸರಿ ಇಲ್ಲ, ನಾನು ಕುಡಿಸ್ತಿಲ್ಲ. ಸೊ ಸೆಕೆಂಡ್ ಬೇಬಿನೂ ಇಂಪಾರ್ಟೆಂಟು, ಅದಿತಿನೂ ಇಂಪಾರ್ಟೆಂಟ್ ಅಂತ ಆ ಥರ ಡಿಸೈಡ್ ಮಾಡಿ ನಾನು ಸ್ಟಾಪ್ ಮಾಡಿದ್ದು. ಬುಧವಾರ ಸಂಜೆ ಅಷ್ಟರಲ್ಲಿ ಅದಿತಿ ವಾಸ್ ಕಂಪ್ಲೀಟ್ಲಿ ಫೈನ್. ಒಂದು ದಿನ ರಾತ್ರಿ 2 ಸಲ ಎದ್ರು. ಅದಾದಮೇಲೆ ತಿರ್ಗಾ ಬುಧವಾರ ನೈಟ್ ಅದಿತಿ 1 ಸಲ ಎದ್ರು. ಆ್ಯಂಡ್ ಅದು ಕೇಳಿದ್ರು ಬಾಬು ಕುಡಿತೀನಿ ಅಂತ. ಸೊ ನಾನು ಪ್ಲಾಸ್ಟರ್ ಮೆಥಡ್ನ ಮಾಡಿದ್ದು, ಅಂತಂದರೆ ನಿಪ್ಪಲ್ಗೆ ಪ್ಲಾಸ್ಟರ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೆ. ದಿನಕ್ಕೆ 2ರಿಂದ 3 ಸಲ ಪ್ಲಾಸ್ಟರ್ನ ಚೇಂಜ್ ಮಾಡ್ಕೊಳ್ತಿದ್ದೆ, ಯಾಕಂತಂದರೆ ನಮಗೂ ತುಂಬ ನೋವಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ತಿದ್ದೆ. ನೋಡ್ತಾ ಇದ್ರು, ಶಿ ವಾಸ್ ಕಂಪ್ಲೀಟ್ಲಿ ಆಲ್ ರೈಟ್. ನಾನು ಯಾವ ತಪ್ಪು ಮಾಡಲಿಲ್ಲ ಅಂತಂದರೆ ಆ ಟೈಮಲ್ಲಿ ಮಗು ಅಳ್ತಿದೆ, ಮಗುಗೆ ಹೊಟ್ಟೆ ಹಸ್ತಿರ್ಬೇಕು ಅಂತ ಅಂದ್ಬಿಟ್ಟು ಹಾಲು ಕೊಡಲಿಲ್ಲ. ಅಂದರೆ ಅದಿತಿ ಎದ್ದ ತಕ್ಷಣ ಪಕ್ಕದಲ್ಲೇ ನಾನು ಇರ್ತಿದ್ದೆ ಅಲ್ವಾ, ಹೇಳಿದೆ ನಾನು ಅದಿತಿ ಬಾಬು ಬರ್ತಿಲ್ಲ, ಬಾಬು ಅಮ್ಮಗೆ ಗಾಯ ಆಗಿದೆ ಅಲ್ವಾ, ಅಮ್ಮಗೆ ಹಬ್ಬು ಆಗಿದೆ, ಬಾಬು ಬರ್ತಿಲ್ಲ, ಸೊ ಆಗಲ್ಲ ಪಾಪು. ಸೊ ನೋಡಿದ್ರು, ಶಿ ವಾಸ್ ಓಕೆ. ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ತಟ್ಟಿದ್ರೆ ಶಿ ವಾಸ್ ಕಂಪ್ಲೀಟ್ಲಿ ಫೈನ್, ಮಲ್ಕೊಂಡ್ರು ಆರಾಮಾಗಿ. ಯಾವ ತಪ್ಪನ್ನ ಮಾಡಬಾರ್ದು ಅಂತ ಹೇಳೋದಾದರೆ, ಮೊದಲಿಗೆ ಮಗುನ ಸೆಪ್ರೇಷನ್ ಮಾಡೋಕ್ಕೆ ಹೋಗ್ಬಿಡಿ. ಅಯ್ಯೋ ಹಾಲು ಬಿಡಿಸಿದ್ದೀನಿ ಅಂತ ಹೇಳಿ ಆ ಅಜ್ಜಿ ರೂಮಲ್ಲಿ ಮಲಗಿಸೋದು, ಅಥವಾ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದ್ಬಿಡ್ಬೋದು, ಬೇರೆಯವ್ರ ಮನೇಲಿ ಬಿಡೋದು, ಈ ರೀತಿ ತಪ್ಪನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಮಗುಗೆ ಆಂಗ್ಸೈಟಿ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಯಾವಾಗಾದರೂ ಹಾಲು ಬಿಡಿಸಿ, 2 ವರ್ಷಕ್ಕೆ ಬಿಡಿಸಿ, 1.5 ವರ್ಷಕ್ಕೆ ಬಿಡಿಸಿ, 1 ವರ್ಷಕ್ಕೆ ಬಿಡಿಸಿ, ಮಕ್ಕಳಿಗೆ ಸೆಪರೇಷನ್ ಆಂಗ್ಸೈಟಿ ಅನ್ನೋದು ಇರುತ್ತೆ. ಅದಿತಿ ಕೂತ್ಕೊಂಡು ಕೈ ಮುಗಿಬೇಕು, ಓಕೆ? ಕರ್ಪೂರ ಎಲ್ಲ ಮುಟ್ಟಂಗಿಲ್ಲ. ಮೊನ್ನೆ ಏನು ಮಾಡಿದ್ದಾರೆ ಗೊತ್ತಾ, ಕರ್ಪೂರನ ದೀಪಕ್ಕೆ ಹೋಗಿ ಹಿಂಗೆ ಹಿಡಿದ್ಬಿಟ್ಟಿದ್ದಾರೆ. ನಾನು ನೋಡಿ ಹಿಂಗೆ ಪಟ್ಟಂತ ಹಿಂಗೆ ಕಿತ್ತು ಹಾಕ್ತಾ, ಇಲ್ಲ ಅಂದರೆ ಕೈ ಸುಟ್ಕೊತಿದ್ರು. ಸೊ ಮಕ್ಕಳಿಗೆ ಸೆಪ್ರೇಷನ್ ಆಂಗ್ಸೈಟಿ ಇರುತ್ತೆ. ಅಮ್ಮ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ, ಅಮ್ಮ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಮಗುಗೆ ಸೆಪ್ರೇಷನ್ ಆಂಗ್ಸೈಟಿ ಇರುತ್ತೆ. ಸ್ಟ್ರೇಂಜರ್ ಆಂಗ್ಸೈಟಿನೂ ಸಹ ಈ ಸಮಯದಲ್ಲಿ ಇರುತ್ತೆ. ದಯವಿಟ್ಟು ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಆ್ಯಂಡ್ ಸೆಕೆಂಡ್, ಹಾಲನ್ನ ಬಿಸಿ ಮಾಡಿ ಫ್ಲಾಸ್ಕಿಗೆ ಹಾಕೊಂಡು ಇಟ್ಕೊಂಡಿರೋದು, ಅಥವಾ ಅವಾಗ ಎದ್ದು ಮಗುಗೆ ಹಾಲನ್ನ ಬಿಸಿ ಮಾಡಿಕೊಡೋದು, ಅದು ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಏನಾಗುತ್ತೆ ಮಾಡಿದ್ರೆ ಅಂತಲೂ ನಾನು ಹೇಳ್ತೀನಿ. ಅದಾದಮೇಲೆ ಮಗು ಎದ್ದ ತಕ್ಷಣ ಲೈಟ್ ಹಾಕಿ ಆಚೆ ಕರ್ಕೊಂಡು ಹೋಗಿ ಮಲಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಫುಲ್ಲು ಮಗುನ ಕಂಪ್ಲೀಟು ಸ್ವಲ್ಪ ನಿದ್ದೆ ಇರುತ್ತೆ ಮಗುಗೆ, ಇನ್ನು ನೀವೇ ಫುಲ್ಲು ಎಚ್ಚರಿಕೆ ಮಾಡಕ್ಕೆ ಹೋಗ್ಬೇಡಿ ಮಗುಗೆ. ಅದಾದ್ಮೇಲೆ ದೆವ್ವ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಮಲ್ಕೋ, ಹುಲಿ ಬರುತ್ತೆ, ಈ ರೀತಿ ಮಾಡಕ್ಕೆ ಹೋಗ್ಬಿಡಿ. ಎದುರಿಸ್ಬೇಡಿ ಮಗುಗೆ. ಒಂದು ಸಾಫ್ಟ್ ಒಂದು ಕಂಫರ್ಟ್ ಫೀಲ್ ಮಾಡಿಸಿ ಮಗುಗೆ. ಸಾಫ್ಟ್ ಕಂಫರ್ಟ್ನ ಫೀಲ್ ಮಾಡಿಸಿ ಮಗುಗೆ. ಅಂತಂದರೆ ಸ್ವಲ್ಪ ಸಾಫ್ಟಾಗಿ ಮಾತಾಡಿಸಿ. ನೀವು ಪ್ಯಾನಿಕ್ ಆಗಿಬಿಡಿ, ಅಯ್ಯೋ ಮಗು ಇದಂತೂ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ನೀವೇ ಗಲಿಬಿಲಿ ಮಾಡ್ಕೊಳ್ಳೋದು, ಅಯ್ಯೋ ನೀನು ಮಲಗಿಸು, ನಾನು ಮಲಗಿಸು, ತೊಡೆ ಮೇಲೆ ಹಾಕು, ಆ ರೀತಿ ನೀವೇ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಮಧ್ಯರಾತ್ರಿ ಅಂತಂದರೆ, ಮಗು ಹಾಲು ಬಿಡಿಸಿದ ಮೇಲೆ ನೀವು ಮಗುಗೆ ಹಸು ಹಾಲಾಗಿರ್ಬೋದು ಅಥವಾ ಫಾರ್ಮುಲಾ ಮಿಲ್ಕ್ ಇರ್ಬೋದು ಕೊಡಬಾರ್ದು ಅಂತ ಹೇಳೋದಾದರೆ, ಮಗುಗೆ ಕ್ಯಾವಿಟೀಸ್ ಆಗುತ್ತೆ. ನನಗೆ ಪೂಜೆ ಮಾಡಬಾರ್ದು ಚಿನಿಮಾ, ಕ್ಯಾವಿಟೀಸ್ ಆಗಿಬಿಡತ್ತೆ. ಅಂತಂದರೆ ಅಂದರೆ ಇಲ್ಲಿ ಹಲ್ಲೆಲ್ಲ ಇರುತ್ತಲ್ಲ ಮೇಲ್ಗಡೆ, ಅದೆಲ್ಲ ಮಕ್ಕಳಿಗೆ ಟೂತ್ ಡಿಕೆ ಆಗಿಬಿಡತ್ತೆ. ಅಂತಂದರೆ ಇಲ್ಲೆಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ವೈಟ್ ಕಲರ್ ಒಂಥರ ಪ್ಯಾಚಸ್ ಎಲ್ಲ ಶುರು ಆಗುತ್ತೆ, ಡಿಕೆ ಆಗ್ತಾ ಹೋಗುತ್ತೆ. ಆವಾಗ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನೀವೇನಾದರೂ ನೈಟ್ ಟೈಮ್ ಹಾಲನ್ನ ಕುಡಿಸಿದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಿ. ಮಕ್ಕಳು ಎದೋಳೋದು ಹಸುವಿಂದ ಅಲ್ಲ, ಮಗುಗೆ ಇಷ್ಟು ದಿನ ಫ್ರಮ್ ಬರ್ತಿಂದ ನೀವು ಎಷ್ಟು ವರ್ಷದವರೆಗೂ ಹಾಲು ಕುಡಿಸಿರ್ತೀರ, 1.5 ವರ್ಷ 2 ವರ್ಷ, ಅಷ್ಟು ನೈಟ್ ಫೀಡಿಂಗ್ಗೆ ಎದ್ದೊಂಡಿರ್ತಾರೆ. ಸೊ ಅದೇ ಅಭ್ಯಾಸ ರೆಪಿಟೇಷನ್ ಆಗಿರುತ್ತೆ, ಹ್ಯಾಬಿಚುಯಲ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಮಗು ಎದ್ದೊಳೋದು. ಅಯ್ಯೋ ಮಗು ಎದ್ದಿದೆ ಅಂತಂದ್ರೆ ಹೊಟ್ಟೆ ಹಸುವಿಂದ ಅಲ್ಲ. ನೈಟ್ ಟೈಮ್ ನೀವೇನು ಮಾಡಬೇಕು ಅಂತಂದರೆ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮಗುಗೆ ಹಣ್ಣು ಅಥವಾ ಹಾಲನ್ನ ಕೊಟ್ಟು ಮಲಗಿಸಿ. ಅಕಸ್ಮಾತ್ ನೀವು ನಿಮ್ಮ ಮಗು ಒಂದು ವರ್ಷದ ಒಳಗಡೆ ಇದೆ, 4 ತಿಂಗಳಿಂದನೇ ಮಕ್ಕಳಿಗೆ ರಾತ್ರಿ ಪೂರ್ತಿ ಒಂದು 8 ಅವರ್ಸ್ ನಿದ್ದೆ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಆದರೆ 4 ತಿಂಗಳಿಂದ 1 ವರ್ಷದವರೆಗೂ ನೀವು ಫಾರ್ಮುಲಾ ಫೀಡಿಂಗ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು. ಆದರೆ ಬ್ರೆಸ್ಟ್ ಫೀಡಿಂಗ್ ನೀವು ಮಾಡ್ತಿದ್ರೆ ಅಥವಾ ಫಾರ್ಮುಲಾ ಫೀಡಿಂಗ್ ನೀವು ಮಾಡ್ತಿದ್ರೆ, ದಯವಿಟ್ಟು ಮಗುಗೆ ಹಾಲು ಕುಡಿಸಿದ ತಕ್ಷಣ ಒಂದು ಒದ್ದೆ ಬಟ್ಟೆನ ಪಾಪ ನಾವು ಮಾಡಬಾರ್ದು, ಪಾಪ ಅಲ್ಲಿ ತಾತಗೆ ಮಾಡಿ ಮಾಮಿಗೆ ಮಾಡಿ
ಒಂದು ಒದ್ದೆ ಬಟ್ಟೆನ ತಗೊಂಡು ಆ ಒದ್ದೆ ಬಟ್ಟೆಯಲ್ಲಿ ಮಗುವಿನ ಒಸಡು ಗಮ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲಾನು ಕ್ಲೀನಾಗಿ ನೀವು ಒರೆಸ್ಬೇಕಾಗತ್ತೆ. ಇದರಿಂದ ಟೂತ್ ಡಿಕೆ ಆಗೋದು ತುಂಬ ಅವಾಯ್ಡ್ ಆಗುತ್ತೆ. ಮಗುವಿನ ಡೆಂಟಲ್ ಕೇರ್ನ ನೀವು ಈ ರೀತಿ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ, ಮಗು ಬ್ರೆಸ್ಟ್ ಫೀಡಿಂಗ್ ನಿಲ್ಸಿದ ಮೇಲೆ ಎದೊಳೋದು ಹಸುವಿಂದ ಅಲ್ಲ, ಇದು ಹ್ಯಾಬಿಚುಯಲ್ ಆಗಿರುತ್ತೆ. ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಲೈಟ್ ಹಾಕಿ ಜಾತ್ರೆ ಮಾಡಕ್ ಹೋಗ್ಬೇಡಿ ನೀವು. ಅಯ್ಯೋ ಮಗು ಎದೊಂಡ್ಬಿಡ್ತು ಏನ್ ಮಾಡೋದು, ಅವ್ರನ್ನೇ ಎಬ್ಬರಿಸೋದು, ಅಯ್ಯೋ ಅಜ್ಜಿ ಹತ್ರ ಮಲ್ಕೊಳ್ತಾರೆ, ಅಜ್ಜಿ ಆರಾಮಾಗಿ ಮಲಗಿಸ್ತಾರೆ ಅಂತ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು. ನೀವೇ ಮಗುಗೆ ಟೆನ್ಷನ್ ಮಾಡ್ತಿದ್ದೀರಾ, ನೀವೇ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತಿದ್ದೀರಾ. ನನಗೆ ಏನಾಗ್ತಿದೆ, ಮಗು ಪ್ಯಾನಿಕ್ ಇಂದ ಅಳೋದಕ್ಕೆ ಶುರು ಮಾಡುತ್ತೆ. ಅಂಡ್ ಮಕ್ಕಳಿಗೆ ಆ ಟೈಮಲ್ಲಿ ಕಂಫರ್ಟ್ ಬೇಕು. ಮಗುನ ಎದೆ ಮೇಲೆ ಹಾಕೊಂಡು ನೀವು ಆರಾಮಾಗಿ ಮಲ್ಕೊಳ್ಳಿ ಹೇಳಿ, ಮಗುಗೆ ಅರ್ಥ ಮಾಡಿಸಿ. ಖಂಡಿತವಾಗ್ಲೂ ಮಕ್ಕಳಿಗೆ ಅರ್ಥ ಆಗೇ ಆಗುತ್ತೆ. ನೀವು ಎಷ್ಟು ಪ್ಯಾನಿಕ್ ಆಗ್ತೀರಾ, ಮಕ್ಕಳು ಪ್ಯಾನಿಕ್ ಆಗ್ತಾರೆ. ಈ ಟೈಮ್ ಬ್ರೆಸ್ಟ್ ಫೀಡಿಂಗ್ ವೀನಿಂಗ್ ಅನ್ನೋದು ಮಕ್ಳಿಗೂ ಕಷ್ಟ ಆಗಿರುತ್ತೆ ಅಲ್ವಾ. ನೀವು ಆ ಟೈಮಲ್ಲಿ ಫುಲ್ಲು ಜೋರಾಗಿ ಮಾತಾಡೋದು, ಎಷ್ಟು ಸಲ ಹೇಳೋದು ಹಾಲು ಬರ್ತಿಲ್ಲ, ಹಾಲು ಸುಮ್ಮನೆ ಮಲ್ಕೋ ಅಂತ ಈ ರೀತಿ ಎಲ್ಲ ರೇಗಾಡಕ್ಕೆ ಹೋಗ್ಬೇಡಿ. ಆರಾಮಾಗಿ ನೀವು ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲ್ಕೊಳ್ಳಿ. ಮಗುನು ಡೋಸ್ ಆರಾಮಾಗಿ ಅಂತಂದ್ರೆ ನಿದ್ದೆ ಬಂದು ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ನೀವೇನನ್ನ ಇಂಪಾರ್ಟೆಂಟ್ ಆಗಿ ಟಿಪ್ನ ಫಾಲೋ ಮಾಡಬೇಕು ಅಂತಂದ್ರೆ ಬ್ರೈಟ್ ಲೈಟ್ಸ್ನ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಸೌಂಡ್ ಮಾಡೋದು, ಗಲಾಟೆ ಮಾಡೋದು ಅಂತಂದ್ರೆ ಜೋರಾಗಿ ಮಾತಾಡೋದು, ಮಗು ಎದ್ಬಿಟ್ಟಿದೆ ಈ ರೀತಿ ಮಗುಗೆ ಏನೋ ಕತೆ ಹೇಳೋದು, ಅಥವಾ ಅಯ್ಯೋ ಬಿಡು ಅವನ ಆಟಾಡ್ಲಿ, ಎದೆ ಹಾಲು ಎಲ್ಲಿ ಕೇಳ್ಬಿಡ್ತಾನೋ ಅನ್ನೋ ಭಯಕ್ಕೇನೆ ಕೆಲವು ಪೇರೆಂಟ್ಗಳು ಮಗು ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನೈಟ್ ಲೇಟ್ ಆಗಿ ಅಯ್ಯೋ ಮಗು 12 ಗಂಟೆ ಆಗಲಿ 1 ಗಂಟೆ ಆಗಲಿ ಬಿಡು, ಅವನೇ ಮಲ್ಕೊಳ್ತಾನೆ, ಆಟ ಆಡ್ಲಿ ಬಿಡು, ಪರವಾಗಿಲ್ಲ, ಬ್ರೆಸ್ಟ್ ಫೀಡಿಂಗ್ ಬಿಡಿಸಿದೀನಿ, ಮಗು ಹಾಲು ಯಾಕೆ ನಿಂತ್ಕೊಂಡು ನೋಡ್ತಿದ್ದೀರಾ, ಮಗು ಅಯ್ಯೋ ಹಾಲು ಬಿಟ್ಟಿರೋದೇ ಗ್ರೇಟ್ ಅಂತೆ, ಅವನು ಆರಾಮಾಗಿ ಅಳ್ದೇ ಇದಾನಲ್ಲ ಅಷ್ಟಾರ ಸಾಕು ಅಂತ ಅಂದ್ಬಿಟ್ಟು ನೀವು ಮಗು ಎಷ್ಟೊತ್ತಾದ್ರೂ ಏನು ಆಟ ಆಡ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರೆ ಮಗುಗೆ ಡಿಸ್ಟರ್ಬ್ ಸ್ಲೀಪ್ ಆದ್ರೂ ಮಗು ಅಳೋದಕ್ಕೆ ತುಂಬಾ ರಚ್ಚೆ ಹಿಡಿಯುತ್ತೆ. ಅವಾಗ ನಿಮ್ಗೆ ಮಗು ಡಿಸ್ಟರ್ಬ್ ಸ್ಲೀಪ್ ಇಂದ ಅಳ್ತಿರುತ್ತೆ. ಅವಾಗ ನೀವೇನ್ ಅನ್ಕೊಂತೀರಾ, ಎದೆ ಹಾಲ್ಗೋಸ್ಕರ ಮಗು ಅಳ್ತಿದೆ ಅಂತ ಅನ್ಕೊಂತೀರಾ. ಮಕ್ಕಳು ತುಂಬಾ ಅಡಾಪ್ಟಬಲ್ ಆಗಿರ್ತಾರೆ. ಅಮ್ಮಂಗೆ ಗಾಯ ಆಗಿದೆ, ಅಮ್ಮಂಗೆ ಹಬ್ಬು ಆಗಿದೆ, ಅಥವಾ ಹಾಲು ಖಾರ ಆಗಿದೆ ಅಂತ ಹೇಳಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ. ಜಸ್ಟ್ 2 days ಅಲ್ಲೇ ಮಕ್ಕಳು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಜಾಸ್ತಿ ಜೋರಾಗಿ ಮಾತಾಡಕ್ ಹೋಗ್ಬೇಡಿ. ಅಂಡ್ ಅದಾದ್ಮೇಲೆ ಮಗುನ ಎತ್ಕೊಂಡು ಹೊರಗಡೆ ಎಲ್ಲ ಎನ್ವೈರ್ಮೆಂಟ್ನ ಶಿಫ್ಟ್ ಮಾಡಕ್ ಹೋಗ್ಬೇಡಿ. ಮಗು ಒಂದು ಎನ್ವೈರ್ಮೆಂಟ್ ಅಲ್ಲಿ ಆಲ್ರೆಡಿ ನಿದ್ದೆ ಮಾಡ್ತಿದೆ, ಇನ್ನೊಂದು ಎನ್ವೈರ್ಮೆಂಟ್ಗೆ ಶಿಫ್ಟ್ ಆದ್ರೆ ಮಗುಗೂ ಟ್ರಾನ್ಸಿಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಕಾಮ್ ಆಗಿತ್ತು, ಇಲ್ಲಿ ಗಲಾಟೆ ಆಗ್ತಿದೆ, ಏನೋ ಒಂದು ಗಾಡಿ ಸೌಂಡ್ ಬರುತ್ತೆ, ಅವಾಗ ಮಗುಗೆ ನಿದ್ದೆ ಹೋಗುತ್ತೆ. ಮಗು ತಿರ್ಗಾ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿದ್ದೆ ಬರ್ತಾ ಇರುತ್ತೆ, ಮಗು ನಿದ್ದೆ ಮಾಡೋಕ್ಕಾಗಲ್ಲ, ಅದಕ್ಕೆ ಮಗು ಅಳುತ್ತೆ. ಅವಾಗ ನಿಮಗೆ ತುಂಬಾ ಪ್ಯಾನಿಕ್ ಆಗುತ್ತೆ. ಅವಾಗ ನೀವು ಹಾಲು ಕೊಡ್ತೀರಾ, ಹಣ್ಣೇನಾದ್ರೂ ತಿನ್ನಿಸ್ತೀರಾ. ಮೋಸ್ಟ್ಲಿ ಹಸು ಹಾಲನ್ನ ಕೊಡ್ತಾರೆ. ಸೊ ಹಸು ಹಾಲನ್ನ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ನೀವೇ ಓವರ್ ಫೀಡ್ನ ಮಾಡ್ದಂಗೆ ಆಗುತ್ತೆ. ಮಕ್ಕಳಿಗೆ 8 hours ಅಷ್ಟು ಆರಾಮಾಗಿ ಹೊಟ್ಟೆ ಅವ್ರ ಹಂಗರಿಂದ ಖಂಡಿತವಾಗ್ಲೂ ಯಾವ ಮಕ್ಕಳು ಎದ್ದೋಳೋದಿಲ್ಲ. ಯಾಕಂತಂದ್ರೆ ಮಕ್ಕಳಿಗೆ ನೈಟ್ ಟೈಮ್ ನಾವು ಏನನ್ನ ಊಟ ಕೊಟ್ಟಿರ್ತೀವಿ 7-7:30 ಹಾಗೆ ಊಟ ಕೊಟ್ಟು ನೈಟ್ ಮಲಗಿಸುವಾಗ ಹಾಲು ಅಥವಾ ಹಣ್ಣನ್ನ ಕೊಟ್ರೆ ಮಕ್ಕಳಿಗೆ ಅದು ಸಫಿಷಿಯಂಟ್ ಆಗಿರುತ್ತೆ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ಹಂಗರಿಂದ ಅಂತೂ ಎದ್ದೋಳೋದಿಲ್ಲ. ಇದುವರೆಗೂ ನಾನು ಅದಿತಿಗೆ ನೈಟ್ ಟೈಮ್ ಹಾಲೆಲ್ಲ ಯಾವತ್ತೂ ಕೊಟ್ಟಿಲ್ಲ, ಯಾವತ್ತು ಕಾಯಿಸಿಕೊಂಡು ಇಟ್ಕೊಂಡಿಲ್ಲ. ನೈಟ್ ಟೈಮ್ ನೀರು ಕೇಳ್ತಾರೆ, ನೀರು ಕೊಡ್ತೀನಿ. ನೀರು ಕೊಡ್ಬೋದು, ನೀರು ಕೊಡಬಾರ್ದು ಅಂತ ಏನೂ ಇಲ್ಲ, ಹೈಡ್ರೇಷನ್ಗೋಸ್ಕರ ನೀರು ಕೊಡಿ. ಬಟ್ ಹಾಲನ್ನ ಕೊಡಕ್ಕೆ ಹೋಗಲೇಬೇಡಿ. ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಲೈಟ್ನ ಹಾಕಬೇಡಿ. ಅದಾದಮೇಲೆ ನೀವು ಪ್ಯಾನಿಕ್ ಆದರೆ ಮಗುನೂ ಪ್ಯಾನಿಕ್ ಆಗಿಬಿಡುತ್ತೆ. ನೀವು ತುಂಬ ಭಯಪಟ್ಟರೆ ಅಮ್ಮ ಯಾಕೆ ರಿಯಾಕ್ಷನ್ ಚೇಂಜ್ ಮಾಡ್ತಿದ್ದಾರೆ, ಏನಾಗಿದೆ, ನನಗೆ ಅಳು ಬರ್ತಿದೆ ಅಂತ ಮಗುನೂ ಅಳೋದಕ್ಕೆ ಶುರು ಮಾಡಿಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಮಗು ಮೇಲೆ ರೇಗಾಡೋದು, ಕಿರ್ಚಾಡೋದು ಆ ರೀತಿ ಮಾಡಕ್ಕೆ ಹೋಗಬೇಡಿ. ಮಗುನ ನೀವೇ ಎಬ್ಬಿಸುವಂತಹ ಒಂದು ಆಕ್ಟಿವಿಟೀಸ್ನ ಮಾಡಕ್ಕೆ ಹೋಗ್ಬೇಡಿ. ಮಗು ಎದ್ದಿದ ತಕ್ಷಣ ಮಗುನ ಎತ್ಕೊಂಡು ಓಡಾಡೋದು, ಅವಾಗಲೇ ಹೇಳಿದೆ, ಅಥವಾ ಎತ್ಕೊಂಡು ತೊಡೆ ಮೇಲೆ ಹಾಕೊಳ್ಳೋದು. ಮಗು ಒಂದು ಸ್ವಲ್ಪ ನಿದ್ದೆಯಿಂದ ಎಚ್ಚರಿಕೆ ಆಯ್ತಾ ಅಲ್ಲೇನೆ ತಟ್ಟು ಮಲಗೋಸೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಮಗುಗೆ ಆ ಟೈಮಲ್ಲಿ ಡೈಪರ್ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ನೀವು ಕ್ಲಾತ್ ಡೈಪರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಮಗುಗೆ ಬ್ರೆಸ್ಟ್ ಫೀಡಿಂಗ್ ವೀನಿಂಗ್ ಟೈಮಲ್ಲಿ ನೀವು ಅಂದರೆ ಎಚ್ಚರಿಕೆ ಆಗ್ತಿರೋದು ಮಗುಗೆ ಅಂದರೆ ಇಷ್ಟು ದಿನ ಹ್ಯಾಬಿಚುಯಲ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಮಗುಗೆ ಎಚ್ಚರಿಕೆ ಆಗ್ತಿರುತ್ತೆ. ಆ ಟೈಮಲ್ಲಿ ನೀವು ಮಗುನ ತುಂಬ ಅವೇಕನ್ ಮಾಡೋದು, ತುಂಬ ಆ್ಯಕ್ಟಿವ್ ಮಾಡೋದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ವೆರಿ ಬೇಸಿಕ್ ಇದು, ನಂಗೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನಿದ್ದೆ ನಿಮಗೆ ಒಂದು ಸ್ವಲ್ಪ ಎಡವಟ್ಟಾಗುತ್ತೆ, ಬಟ್ ದಟ್ಸ್ ಫೈನ್. ಬಟ್ ದಯವಿಟ್ಟು ಹಾಲು ಕೊಡೋಕೆ ಹೋಗ್ಬೇಡಿ. ಮಗು ಎದೊಳೋದು ಹಸುವಿಂದ ಅಲ್ಲ, ಇದು ಹ್ಯಾಬಿಟ್ ಆಗಿರೋದ್ರಿಂದ ಈ ಹ್ಯಾಬಿಟ್ಗೋಸ್ಕರ ಕಂಪ್ಲೀಟ್ ಅದನ್ನ ಒಂದು ಏನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಮಗು ಎದೊಳ್ತಾರೆ. ಸ್ವಲ್ಪ ದಿನ 2-3 ದಿನದಲ್ಲೇ ನೀವು ಹಾಲು ಕೊಡ್ದೇನೆ ಆರಾಮಾಗಿ ತಟ್ಟಿ ಮಲಗಿಸಿ ಅವರೇ ಕಂಪ್ಲೀಟಾಗಿ 8 hours 9 hours ನಿದ್ದೆ ಮಾಡ್ತಾರೆ. ಮಧ್ಯ ಮಕ್ಕಳು ಎದೊಳೋದು ಕಂಪ್ಲೀಟ್ಲಿ ನಾರ್ಮಲ್. ನೀರು ಕೇಳ್ತಾರೆ ಕೆಲವು ಮಕ್ಕಳುಗಳು, ಅದಿತಿ ನೀರು ಕೇಳ್ತಾರೆ ಮಧ್ಯರಾತ್ರಿ ಎದ್ದು. ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ನಿದ್ದೆ ಸ್ವಲ್ಪ ಹೋಗುತ್ತೆ, ಅಮ್ಮ ತಟ್ಟು. ಇವಾಗ ಅದಿತಿಗೆ ಅದೇ ಅಭ್ಯಾಸ ಆಗಿರೋದು. ಎಚ್ಚರಿಕೆ ಆದಾಗ ಅಮ್ಮ ತಟ್ಟು ಅಂತ ಹೇಳ್ತಾರೆ, ನಾನು ಟ್ಯಾಪ್ ಮಾಡಿದ್ರೆ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಎಲ್ಲ ಮಕ್ಕಳುಗಳಿಗೂ ಈ ಕೆಪಾಸಿಟಿ ಇದ್ದೇ ಇರುತ್ತೆ.
ನೀವು ಏನಂತ ಹೇಳೋದು ಅಷ್ಟು ಪೇಷನ್ಸಿಂದ ಅರ್ಥ ಮಾಡಿಕೊಂಡು ಮಗುನ ಮಲಗಿಸ್ಬೇಕಾಗತ್ತೆ. ಇಟ್ಸ್ ಡೆಫಿನೆಟ್ಲಿ ಒಂದು 3-4 ಡೇಸ್, ಒಂದು ವಾರ ಅಂತಲೇ ಅಂದ್ಕೊಳ್ಳೋಣ. ಒಂದು ವಾರದಲ್ಲೇ ಮಗು ಸೆಟ್ ಆಗಿಬಿಡುತ್ತೆ. ನೈಟ್ ಟೈಮ್ ಎದ್ರೂ ಮಗು ಏನು ಹಾಲು ಕೇಳೋದಿಲ್ಲ, ಮಗು ಹಸುವಿಂದ ಎದೊಳ್ಳೋದಿಲ್ಲ. ಓವರ್ ಫೀಡ್ ಮಾಡೋಕ್ಕೆ ಹೋಗ್ಬಿಡಿ. ಓವರ್ ಫೀಡ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಗುವಿನ ಒಂದು ಹೆಲ್ತ್ಗೆನೇ. ಸೊ ಇದರಿಂದಾನೇ ಮಕ್ಕಳಿಗೆ ಓವರ್ ಫೀಡ್ ಆದಾಗ ಮಗುಗೆ ಜಾಸ್ತಿ ಕಾನ್ಸ್ಟಿಪೇಷನ್ ಆಗೋದು. ಹಸು ಹಾಲು ಹೆಚ್ಚು ಒಳ್ಳೆಯದಲ್ಲ, ಯಾಕಂತಂದರೆ ಬೆಳಗ್ಗೆನೂ ಕೊಟ್ಟಿರ್ತೀರ, ಸಂಜೆ ಕೊಟ್ಟಿರ್ತೀರ ಸ್ನ್ಯಾಕ್ಗೆ, ಆ್ಯಂಡ್ ನೀವು ಮಧ್ಯರಾತ್ರಿನೂ ಕೊಟ್ಟರೆ ಮಗುಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಇದರಿಂದ ಎನಿಮಿಕ್ ಆಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಸೊ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ನೈಟ್ ಟೈಮ್ ಮಗುಗೆ ಒಂದು ಒಳ್ಳೆ ಗುಡ್ ಅಮೌಂಟ್ ಆಫ್ ಫೂಡ್ನ ಕೊಡಿ, ಅಂತಂದರೆ ಒಂದು ಕ್ವಾಲಿಟಿ ಆ್ಯಂಡ್ ಒಂದು ಫುಲ್ಫಿಲ್ಲಿಂಗ್ ಆಗದಂತಹ ಆಹಾರ ಕೊಟ್ಟು ನೈಟ್ ಮಲಗಿಸುವಾಗ ಹಾಲು ಅಥವಾ ಹಣ್ಣು ಕೊಟ್ಟರೆ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇದು ಹ್ಯಾಬಿಟ್ ಆಗಿರೋದ್ರಿಂದ ಈ ಹ್ಯಾಬಿಟ್ಗೋಸ್ಕರ ಕಂಪ್ಲೀಟ್ ಅದನ್ನ ಒಂದು ಏನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ ಮಗು ಎದೊಳ್ತಾರೆ. ಸ್ವಲ್ಪ ದಿನ 2-3 ದಿನದಲ್ಲೇ ನೀವು ಹಾಲು ಕೊಡ್ದೇನೆ ಆರಾಮಾಗಿ ತಟ್ಟಿ ಮಲಗಿಸಿ. ಸಾಕಷ್ಟು ಜನ ಕೇಳ್ತೀರಾ, ಹಾಗಿದ್ರೆ ನನ್ನ ಮಗುಗೆ ನಾನು ಮಧ್ಯರಾತ್ರಿ ಹಾಲು ಕೊಡ್ತೀನಿ, ಕುಡಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ತಾರೆ ಅಂತ. ಮಗು ಎದೊಳೋದು ಡಿಸ್ಟರ್ಬ್ ಸ್ಲೀಪಿಂದ ಆ್ಯಂಡ್ ಇಷ್ಟು ದಿನ ಅಭ್ಯಾಸ ಆಗಿರೋದ್ರಿಂದ ಮಗು ಎದೊಳ್ತಾರೆ. ಆ ಟೈಮಲ್ಲಿ ನಾವು ಮಗುಗೆ ಹಾಲು ಕೊಡ್ತೀವಿ. ಫೀಡಿಂಗ್ ಬಾಟಲಲ್ಲಿ ಯೂಶಲಿ ಕೊಡ್ತೀರಾ ಅಲ್ವಾ? ಸೊ ಕೆಲವರು ಕೊಡ್ತಾರೆ. ಸೊ ಫೀಡಿಂಗ್ ಬಾಟಲಲ್ಲಿ ಮಗುಗೆ ಕುಡಿದಾಗ ಮಗುಗೆ ಸೇಮ್ ಬ್ರೆಸ್ಟ್ ಮಿಲ್ಕ್ನ ಹೇಗೆ ಮಗು ಸಕ್ ಮಾಡಿ ಕುಡಿತಿತ್ತೋ ಅದೇ ಒಂದು ಫೀಲ್ ಇರುತ್ತೆ ಮಗು. ಅದಕ್ಕೋಸ್ಕರ ಮಗುಗೆ ನಿದ್ದೆ ಬರೋಂಗಾಗುತ್ತೆ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಪೇರೆಂಟಾಗಿ ನಾವೇನಂತ ಅಂದ್ಕೊಳ್ತೀವಿ, ಅಯ್ಯೋ ಪಾಪ ಮಗುಗೆ ಹೊಟ್ಟೆ ಅಷ್ಟಿತ್ತು, ಹೊಟ್ಟೆ ತುಂಬಿತು ಅನಿಸುತ್ತೆ, ಮಗು ನಿದ್ದೆ ಮಾಡ್ತು ಅಂತ ಅಂದ್ಕೊಳ್ತೀವಿ. ಇದು ನಿಜವಾಗ್ಲೂ ತಪ್ಪು. ದಯವಿಟ್ಟು ಮಧ್ಯರಾತ್ರಿ ಮಗುಗೆ ಹಾಲು ಕೊಡೋಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಹಲ್ಲಿನ ಒಂದು ಡೆಂಟಲ್ ಕೇರ್ಗೂ ಸಹ ತೊಂದರೆ ಆಗುತ್ತೆ ಆ್ಯಂಡ್ ಅವರ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಕ್ರಿಯೆಗೆ ಆ್ಯಂಡ್ ಅವರ ನೆಕ್ಸ್ಟು ಅಂತಂದರೆ ಇವಾಗ ಮಧ್ಯರಾತ್ರಿ ನೀವು ಹಾಲು ಕೊಟ್ಬಿಟ್ಟಿರ್ತೀರ, ನೆಕ್ಸ್ಟ್ ಡೇ ಅದು ಊಟಕ್ಕೂ ಸಹ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲೂ ಮಾಡ್ಕೊಳ್ಬೇಡಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದು ನಿಮ್ಮ ಜೊತೆ. ಬ್ರೆಸ್ಟ್ ಫೀಡಿಂಗ್ ಬಿಡಿಸಿದ ಮೇಲೆ ಮಕ್ಕಳನ್ನ ನೈಟ್ ಟೈಮ್ ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಮಗುನ ನಿದ್ದೆ ಮಾಡಿಸ್ಬೇಕು ಅಂತ. ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಏನು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ, ನೀವು ಯಾವ ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಅದನ್ನು ಹೇಳಿ. ಸೊ ಬೇರೆ ಮಾಮೀಸ್ಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಆಮ್ ಶ್ಯೂರ್ ಪ್ರತಿಯೊಂದು ವೀಡಿಯೋಸು ಮಾಮೀಸ್ಗೆ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.